ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಫೆಬ್ರವರಿ 2026 ಅಂದ್ರೆ ಈ ಒಂದು ತಿಂಗಳ ಒಂದು ಟಾಪ್ ಆಗಿರುವಂತಹ ಒಂದು 3 ಸರ್ಕಾರಿ ಹುದ್ದೆಗಳ ಬಗ್ಗೆ ಇಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ನೋಡಿ, ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿದ್ರಿಂದ ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯಕ್ಕೆ ಇಲ್ಲಿ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಒಂದು ಕರ್ನಾಟಕದಿಂದ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರ್ತದೆ ಏನಂದ್ರೆ, ಈ ಒಂದು 3 ವೇಕೆನ್ಸಿಯಲ್ಲಿ ಕೆಲವೊಂದು ವೇಕೆನ್ಸಿಗಳಿಗೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಆಯ್ಕೆ ಅನ್ನೋದು ಮಾಡ್ಕೊಂತಿದ್ದಾರೆ. ಇದು ಪರ್ಮನೆಂಟ್ ಆಗಿರುವಂತಹ ಒಂದು ವೇಕೆನ್ಸಿ ಆಗಿದ್ದು, ತಾವೇನಾದ್ರೂ ಜಸ್ಟ್ ಒಂದು 10th ಪಾಸ್ ಆಗಿರ್ಬೋದು, 12th ಪಾಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಡಿಗ್ರಿ ಸಹ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನೋದು ತಾವು ಮಾಡಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಖಂಡಿತವಾಗಿ ವಿಡಿಯೋ ತಾವು ಕೊನೆ ತನಕ ನೋಡಿದ ನಂತರ ತಾವು ಯಾವ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಇಂಟ್ರೆಸ್ಟೆಡ್ ಆಗಿದ್ದೀರಾ ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆಯೇ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ತಾವು ಗಮನಿಸಬಹುದು, ಮೊದಲನೇ ಒಂದು ವೇಕೆನ್ಸಿ CSIR ಕಡೆಯಿಂದ CRRI ಒಂದು ರಿಕ್ರೂಟ್ಮೆಂಟ್ 2026 ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಈ ಒಂದು 3 ಒಂದು ವೇಕೆನ್ಸೀಸ್ ಗಳು ಏನಿದಾವೆ ಇದು ಒಂದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಡಿಕ್ಲೇರ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಬೇಕಾದ್ರೆ ಈ ಒಂದು ವಿಡಿಯೋ ನಂತರ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಇಲ್ಲಿ 3 ಒಂದು ನೋಟಿಫಿಕೇಶನ್ ಒಂದು ಲಿಂಕ್ ಅನ್ನು ನಾನು ಕೊಟ್ಟಿರ್ತೀನಿ, ಅಲ್ಲಿ ತಾವು ಡೈರೆಕ್ಟ್ ಆಗಿ ಒಂದು ಹೋಗಿ ನೋಟಿಫಿಕೇಶನ್ ತಾವು ನೋಡಬಹುದು. ಮೊದಲನೇದಾಗಿ ಈ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ ಅನ್ನ ತಾವು ಇಲ್ಲಿ ಗಮನಿಸಬಹುದು. ಓಕೆನಾ? ನೋಡಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ಗಳ ಒಂದು ಕಾಂಪಿಟೇಷನ್ ಅನ್ನೋದು ಬಹಳ ಒಂದು ಕಮ್ಮಿ ಇರುತ್ತೆ. ಓಕೆನಾ? ತಾವು ಕೂಡ ಮೊದಲನೇ ಬಾರಿಗೆ ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ತಾವು ಕೇಳಿರ್ತೀರಾ. ಸೊ ಆ ಒಂದು ಉದ್ದೇಶದಿಂದ ಕಾಂಪಿಟೇಷನ್ ಕಡಿಮೆ ಇರುವಂತಹ ಒಂದು ರೀಸನ್ ಇಂದ ಪ್ರತಿಯೊಬ್ಬರು ಒಂದು ಅಪ್ಲಿಕೇಶನ್ ಹಾಕಿ ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಸಾಧ್ಯತೆಗಳು ಇದಾವೆ. ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, 2 ಫೆಬ್ರವರಿ 2026 ಅಂದ್ರೆ ಆಲ್ರೆಡಿ ಡೇಟ್ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 23 ಫೆಬ್ರವರಿ 2026 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇದರಲ್ಲಿ ಯಾವ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ MTS ಎನ್ನುವಂತಹ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದರೆ ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಅಂತಾನೆ ಹೇಳ್ತೀನಿ. ಓಕೆನಾ? ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವೇನ್ ಕರಿತೀವಿ ಆ ಒಂದು ಪೋಸ್ಟ್ ಮೇಲೆ ರಿಲೀಸ್ ಅನ್ನ ಮಾಡಿರುವಂತದ್ದು. ಜಾಬ್ ಟೈಪ್ ಬಗ್ಗೆ ಮಾತಾಡಕ್ ಹೋದ್ರೆ ಇದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಅಷ್ಟೇ ಅಲ್ಲ, ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಪೋಸ್ಟ್ ಆಗಿರುತ್ತೆ. ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಅಂದ್ರೆ ಏನು ಪ್ರತಿಯೊಬ್ಬರು ಗೊತ್ತಿರುತ್ತೆ, ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಅಂತಾನೆ ಇಲ್ಲಿ ನಾನು ಹೇಳ್ತೀನಿ. ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನ ತಾವು ಗಮನಿಸಬಹುದು ಸ್ನೇಹಿತರೆ. ತಾವೇನಾದ್ರೂ ಕೇವಲ ಒಂದು 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಒಂದು ಕರ್ನಾಟಕದ ಎಲ್ಲಾ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಗಮನಿಸಬಹುದು ಸ್ನೇಹಿತರೆ, ಇಲ್ಲಿ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಅಲ್ಲಿ 18,000 ಹಿಡಿದು 56,900 ರೂಪಾಯಿವರೆಗೂ ತಾವು ಇಲ್ಲಿ ಒಂದು ಸ್ಯಾಲರಿನ ತಾವು ಪಡ್ಕೋಬಹುದು. ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಆಗಿರೋದ್ರಿಂದ ಇದರ ಒಂದು DNS ಅಲವೆನ್ಸ್ ಆಗಿರ್ಬೋದು, ಹೋಮ್ ರೆಂಟ್ ಅಲವೆನ್ಸ್ ಆಗಿರ್ಬೋದು, TA ಆಗಿರ್ಬೋದು, DA ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಎಕ್ಸ್ಟ್ರಾ ಒಂದು ಅಲವೆನ್ಸ್ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಹಾಗೆಯೇ ಈ ಒಂದು ವೇಕೆನ್ಸೀಸ್ ಗಳ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಗಮನಿಸಬಹುದು. ಜನರಲ್, OBC ಮತ್ತು EWS ಗೆ ಕೇವಲ ಒಂದು 500 ರೂಪಾಯಿ ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿದ್ದಾರೆ. ಇದನ್ನ ಬಿಟ್ಟು ತಾವೇನಾದ್ರೂ ಒಂದು SC ST ಅಥವಾ ಒಂದು PWD ಗೆ ಸೇರಿದ್ರೆ 1 ರೂಪಾಯಿನೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡಂಗಿಲ್ಲ. ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು. ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 25 ವರ್ಷ ಅಂತ ಹೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ನ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. SC ST ನ ಒಂದು ಕ್ಯಾಟಗರಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ. OBC ರವರಿಗೆ 3 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ. ಹಾಗೆ PWD ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನು ತಾವು ಗಮನಿಸಬಹುದು. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಮುಖಾಂತರ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ದ ರಿಟರ್ನ್ ಎಕ್ಸಾಮ್ ಬೇಸಿಕಲಿ ಕವರ್ಸ್ ಬೇಸಿಕ್ ಟಾಪಿಕ್ಸ್ ಆರ್ ಸೂಟಬಲ್ ಫಾರ್ 10th ಪಾಸ್. ಬಹಳ ಒಂದು ಒಳ್ಳೆಯ ಒಂದು ಏನೋ ಒಂದು ಅವಕಾಶ ಏನಂದ್ರೆ, ಇಲ್ಲಿ ತಾವೇನೋ ಒಂದು ಎಕ್ಸಾಮ್ ಅನ್ನ ಬರೆಯೋಕೆ ಹೋಗ್ತೀರಾ, ಆ ಒಂದು ಎಕ್ಸಾಮ್ ನ ಒಂದು ಕ್ವಶನ್ ಪೇಪರ್
ಕೇವಲ ಒಂದು 10th ಪಾಸ್ ನ ಒಂದು ಲೆವೆಲ್ಗೆ ಮಾತ್ರ ಏನೋ ಒಂದು ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆನಾ, ಆಲ್ರೆಡಿ ತಾವು 10th ಪಾಸ್ ಅನ್ನ ತಾವು ಓದಿರ್ತೀರಾ, ಅದರ ಒಂದು ಬೇಸಿಕ್ ಆಗಿರುವಂತಹ ಒಂದು ನಾಲೆಡ್ಜ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆರಾಮ್ಸೆ ತಾವು ಇಲ್ಲಿ ತಾವು ಕ್ಲಿಯರ್ ಅಂತ ಮಾಡ್ಕೋಬಹುದು. ಇಲ್ಲಿ ಸಿಲೆಬಸ್ ಬಗ್ಗೆ ಕೇಳಿದ್ದಾರೆ ನೋಡಬಹುದು. ಜನರಲ್ ಅವೇರ್ನೆಸ್ ಆಗಿರ್ಬೋದು, ಬೇಸಿಕ್ ಮ್ಯಾಥ್ಸ್ ಆಗಿರ್ಬೋದು ಮತ್ತು ರೀಸನಿಂಗ್ ಮೇಲೆ ಇಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ಆಲ್ಮೋಸ್ಟ್ ಯಾರೆಲ್ಲ ಒಂದು ಗವರ್ನಮೆಂಟ್ ಜಾಬ್ಗೋಸ್ಕರ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇರ್ತೀರಾ, ಈ ಒಂದು ಸಿಲೆಬಸ್ ಅನ್ನ ತಾವು ಓದಿರ್ತೀರಾ, ಆರಾಮ್ಸೆ ತಾವು ಈ ಒಂದು ಎಕ್ಸಾಮ್ ಸಹ ತಾವು ಇಲ್ಲಿ ಬರೀಬಹುದು. ನಂತರ ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಿರುತ್ತೆ. ನಂತರ ಫೈನಲ್ ಆಗಿ ಏನೋ ಒಂದು ಮೆರಿಟ್ ಲಿಸ್ಟ್ ಮುಖಾಂತರ ನಮ್ಮ ಒಂದು ಕೊನೆಯದಾಗಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ತಾವು ಏನೋ ಒಂದು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ನಮ್ಮ ಒಂದು ಕರ್ನಾಟಕದಲ್ಲೇ ಏನೋ ಒಂದು ಬಹಳಷ್ಟು ಒಂದು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ನಮಗೆ ಹತ್ತಿರವಾಗುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಗೆ ತಾವು ವಿಸಿಟ್ ಅನ್ನ ಮಾಡಿ ತಾವು ಎಕ್ಸಾಮ್ ಅನ್ನ ಬರೆದು ತಾವು ಆರಾಮ್ಸೆ ತಾವು ಬರೀಬೇಕಾಗಿರುತ್ತೆ. ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ನಾನು ಏನೊಂದು ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ. ಓಕೆನಾ, ತಾವು ಬೇಕಾದ್ರೆ ನಂತರ ತಾವು ಅಪ್ಲೈ ಅನ್ನ ಮಾಡ್ಕೋಬಹುದು. ಈಗ ಫೆಬ್ರವರಿ ಏನೋ ಒಂದು 2026ರ ಒಂದು ಸೆಕೆಂಡ್ ಒಂದು ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ವೇಕೆನ್ಸೀಸ್ ಗಳಿಗೆ ಏನೋ ಒಂದು ವೈಟ್ ಅನ್ನ ಮಾಡ್ತಿರ್ತೀರಿ. RRB ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಗ್ರೂಪ್ ಡಿ ವೇಕೆನ್ಸಿ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಗಳದ್ದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಯಾರೆಲ್ಲ ಒಂದು ರೈಲ್ವೆ ಬಗ್ಗೆ ಏನೋ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ, ಖಂಡಿತವಾಗಿ ಈ ಒಂದು ಜಾಬ್ ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಬಗ್ಗೆ ನೋಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ 31 ಜನವರಿ 2026ನೇ ತಾರೀಕು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಅನೌನ್ಸ್ ಆಗಿದೆ. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 2 ಮಾರ್ಚ್ ಅಂದ್ರೆ ನಾಳೆ ತಿಂಗಳು 2ನೇ ತಾರೀಕುವರೆಗೂ ತಾವೇನೋ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಪೋಸ್ಟ್ ನೇಮವನ್ನು ತಾವು ಗಮನಿಸಬಹುದು. ಗ್ರೂಪ್ ಡಿ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ರಿಲೀಸ್ ಅನ್ನ ಮಾಡಿದ್ದಾರೆ. ಪೋಸ್ಟ್ ನ ತಾವು ಗಮನಿಸಬಹುದು ಸ್ನೇಹಿತರೆ, 22,000 ಒಂದು ವೇಕೆನ್ಸೀಸ್ ಗಳದ್ದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. 2026 ಫೆಬ್ರವರಿಯ ಒಂದು ತಿಂಗಳಲ್ಲಿ ಅಂದ್ರೆ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಅಂತಾನೆ ಇಲ್ಲಿ ಒಂದು ಹೇಳ್ತೀನಿ. ಓಕೆನಾ, ಇದು ಕೂಡ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿದ್ದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಕೂಡ ಇಲ್ಲಿ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಗಮನಿಸಿದಾಗ ಎನಿ 10th ಪಾಸ್, ಕೇವಲ ಒಂದು 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈ ಅನ್ನ ಮಾಡಬಹುದು. ಅಥವಾ ನಮ್ಮ ಬಳಿ ಒಂದು ITI ಸರ್ಟಿಫಿಕೇಟ್ ಇದೆ ಅಂತ ಯಾರೆಲ್ಲ ಇದಿರಿ ಅಂತ ಒಂದು ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ಎರಡು ಒಂದು ಕ್ವಾಲಿಫಿಕೇಶನ್ ಕೇಳಿದರೆ, ಇದರಲ್ಲಿ ಒಂದು ಕ್ವಾಲಿಫಿಕೇಶನ್ ತಮ್ಮದು ಇದ್ರೆ, ಯಾಕಂದ್ರೆ ತಮ್ಮದೇನಾದ್ರೂ ಒಂದು 10th ಪಾಸ್ ಆಗಿದ್ರು ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಅಥವಾ ಒಂದು ITI ಕಂಪ್ಲೀಟ್ ಆಗಿದ್ರು ಕೂಡ ತಾವೇನೋ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ನಮ್ಮ ಒಂದು ಕರ್ನಾಟಕದಿಂದ ಎಲ್ಲಾ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕಬಹುದು. ಸ್ಯಾಲರಿನ ತಾವು ಗಮನಿಸಬಹುದು ಸ್ನೇಹಿತರೆ. ಇದು ಒಂದು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಸ್ಯಾಲರಿ 25,380 ರೂಪಾಯಿ ಇಲ್ಲಿ ಒಂದು ಸ್ಯಾಲರಿ ಇದೆ. ಇದರ ಒಂದು ಜೊತೆಗೆ DA ಇದೆ, DNS ಅಲವೆನ್ಸ್ ಅಂತ ಕರಿತೀವಿ. HRE ಹೋಮ್ ರೆಂಟ್ ಅಲವೆನ್ಸ್ ಆಗಿರ್ಬೋದು, TA ಅಂದ್ರೆ ಟ್ರಾವೆಲಿಂಗ್ ಅಲವೆನ್ಸ್ ಆಗಿರ್ಬೋದು. ಈ ರೀತಿಯಾಗಿರುವಂತಹ ಒಂದು ಬೆನಿಫಿಟ್ಸ್ ಅನ್ನ, ಅಲವೆನ್ಸಸ್ ಅನ್ನ ತಾವು ಪಡ್ಕೊಂಡು ಒಂದು ಒಳ್ಳೆಯ ಒಂದು ಸ್ಯಾಲರಿನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಗಮನಿಸಬಹುದು ಸ್ನೇಹಿತರೆ. ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುತ್ತದೆ. ಏನಂದ್ರೆ ತಾವೇನು ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ನ ಒಂದು ಕ್ಯಾಂಡಿಡೇಟ್ಗಳು 500 ರೂಪಾಯಿ ಏನೋ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡ್ತೀರಾ, ಈ ಒಂದು ಅಪ್ಲಿಕೇಶನ್ ಫೀಸ್ ಏನೋ ಒಂದು ರೀಫಂಡ್ ತಮಗೆ ಒಂದು ಸಿಗುತ್ತೆ. ತಾವೇನೋ ಒಂದು ಎಕ್ಸಾಮ್ ಅನ್ನ ಬರೆದು ತಾವೇನು ರಿಟರ್ನ್ ಅನ್ನ ಬರ್ತೀರಾ, ಆ ಒಂದು ಸಂದರ್ಭದಲ್ಲಿ ಈ ಒಂದು 500 ರೂಪಾಯಿಗೆ ಏನೊಂದು 400 ರೂಪಾಯಿ ಸಮಥಿಂಗ್ ತಮಗೆ ಇಲ್ಲಿ ಒಂದು ರಿಟರ್ನ್ ತಮಗೆ ಇಲ್ಲಿ ಒಂದು ಸಿಗುತ್ತೆ. SC ST PWD ಕ್ಯಾಟಗರಿಗೆ 1 ರೂಪಾಯಿನೂ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ಏಜ್ ಲಿಮಿಟ್ ಅನ್ನು ತಾವು ಗಮನಿಸಬಹುದು. ಇಲ್ಲಿಯೂ ಕೂಡ 18 ವರ್ಷ ಹೇಳಿದರೆ ಮಿನಿಮಮ್ ಆಗಿ ಮತ್ತು ಮ್ಯಾಕ್ಸಿಮಮ್ ಆಗಿ 25 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೇಳಿದ್ದಾರೆ. ಇದರಲ್ಲೂ ಸಹ ಏನು ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ. SC ST ಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ. OBC ರವರಿಗೆ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಇದೆ. ಮತ್ತು PWD ಗೆ 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ಗಮನಿಸಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಹಳ ಒಂದು ಸಿಂಪಲ್ ಆಗಿರುತ್ತೆ. ಮೊದಲನೇದಾಗಿ CBT ಟೆಸ್ಟ್ ಇರುತ್ತೆ. ಓಕೆನಾ, ಇದು ಕೂಡ ಒಂದು ಆಬ್ಜೆಕ್ಟಿವ್ ಟೈಪ್ ಆಫ್ ಆಗಿರುವಂತಹ ಒಂದು ಕ್ವಶನ್ಸ್ ಬರುತ್ತೆ. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನ ಕೊಡ್ತಾರೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಕೂಡ ತಾವು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ಬಹಳಷ್ಟು ಒಂದು ಸೆಂಟರ್ಸ್ ಇರುತ್ತೆ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಅಲ್ಲಿ. ತಮಗೆ ಹತ್ತಿರವಾಗುವಂತಹ ಒಂದು ಏನೋ ಒಂದು ಸೆಂಟರ್ಗೆ ತಾವು ವಿಸಿಟ್ ಅನ್ನ ಮಾಡಿ ಅಲ್ಲೇ ತಾವು ಎಕ್ಸಾಮ್ ಅನ್ನ ಬರೆದು ತಾವು ಬರಬಹುದು. ಈಗ ಮೂರನೇ ಒಂದು ವೇಕೆನ್ಸಿ ಅಥವಾ ಒಂದು ಫೈನಲ್ ಆಗಿರುವಂತಹ ಒಂದು ವೇಕೆನ್ಸಿಯನ್ನ ತಾವು ಗಮನಿಸಬಹುದು. ಬಹಳ ಒಂದು ಫೇವರೇಟ್ ಆಗಿರುವಂತಹ ಒಂದು ವೇಕೆನ್ಸಿ ಯಾವುದಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ GDS ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿ ಸ್ನೇಹಿತರೆ.
ಓಕೆನಾ. ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡೋದ್ರೆ 31 ಜನವರಿ 2026 ಆದ್ರೆ ಲಾಸ್ಟ್ ಡೇಟ್ 14 ಫೆಬ್ರವರಿ 2026 ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಪೋಸ್ಟ್ ನೇಮ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಒಂದು BPM, ABPM ಅಥವಾ ಒಂದು ಡಾಕ್ ಸೇವಕ್ ಅಂತ ಒಂದು 3 ಪೋಸ್ಟ್ ಮೇಲೆ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ. ಓಕೆನಾ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡೋದ್ರೆ 28,741 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ಇಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಕೂಡ ಏನೋ ಒಂದು ವೇಕೆನ್ಸೀಸ್ ಗಳನ್ನು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಜಾಬ್ ಕೂಡ ಏನೋ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಇರುತ್ತೆ. ಇದು ಒಂದು ಟೆಂಪರರಿ ಆಗಿರುವಂತಹ ಒಂದು ಜಾಬ್ ಆಗುದಿಲ್ಲ. ಓಕೆನಾ. ತಮ್ಮ ಒಂದು ಊರಲ್ಲಾಗಿರ್ಬೋದು, ತಮ್ಮ ಒಂದು ಅಕ್ಕಪಕ್ಕದ ಎಲ್ಲೆಲ್ಲಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ ಅಲ್ಲಿ ತಾವು ಏನೋ ಒಂದು ಕೆಲಸ ಅನ್ನೋದು ತಾವು ಮಾಡಬೇಕಾಗಿರುತ್ತೆ. ಇದರಲ್ಲಿ ಎಕ್ಸಾಮ್ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ನಡೆಯೋದಿಲ್ಲ. ಇದರ ಒಂದು ಬದಲಾಗಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿ ತಮ್ಮನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಓಕೆನಾ. ಹಾಗೆ ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ತಾವು ಗಮನಿಸಬಹುದು. ಇಲ್ಲಿ ಕೂಡ ಕೇವಲ ಒಂದು 10th ಪಾಸ್ ಮಾತ್ರ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಇನ್ ದಿಸ್ ವೇಕೆನ್ಸಿ ದೇರ್ ಇಸ್ ನೋ ಎಕ್ಸಾಮ್. ಓಕೆನಾ. ಪರೀಕ್ಷೆ ಅನ್ನೋದು ಇರುವುದಿಲ್ಲ, ಇಂಟರ್ವ್ಯೂ ಅನ್ನೋದು ಇರುವುದಿಲ್ಲ. ಇದರ ಒಂದು ಬದಲಾಗಿ ಒಂದು ನೇರ ನೇಮಕಾತಿಯ ಮೂಲಕ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಾರೆ. ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಹಳ ಒಂದು ಸಿಂಪಲ್ ಆಗಿರುತ್ತೆ. ತಾವೇನೋ ಒಂದು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ತಮ್ಮ ಒಂದು SLC ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಸಿಸ್ಟಮ್ ಜನರೇಟೆಡ್ ಒಂದು ಮೆರಿಟ್ ಲಿಸ್ಟ್ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಸ್ಯಾಲರಿನ ತಾವು ಗಮನಿಸಬಹುದು. ಸುಮಾರು 18,000 ಹಿಡಿದು 26,000 ತಾವು ಇಲ್ಲಿ ಒಂದು ಸ್ಯಾಲರಿನ ತಾವು ಪಡ್ಕೋಬಹುದು. ಇಲ್ಲಿಯೂ ಕೂಡ ಕೆಲವೊಂದು ಲಿಮಿಟೆಡ್ ಆಗಿರುವಂತಹ ಒಂದು ಅಲವೆನ್ಸಸ್ ಸಹ ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ. ಅಪ್ಲಿಕೇಶನ್ ಫೀಸ್ ಅಂತ ಗಮನಿಸಬಹುದು. ಸಿಂಪಲ್ ಆಗಿ ಜನರಲ್, OBC, EWS ಗೆ ಕೇವಲ ₹100 ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC, ST, PWD ಮತ್ತು ಎಲ್ಲಾ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಯಾವುದೇ ರೀತಿಯಂತಹ ಒಂದು ಫೀಸ್ ಇರುವುದಿಲ್ಲ. ಏನು ₹0 ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಏಜ್ ಲಿಮಿಟ್ ತಾವು ಗಮನಿಸಬಹುದು. 18 ವರ್ಷ ಏನೋ ಒಂದು ಮಿನಿಮಮ್ ಆಗಿರುವಂತಹ ಒಂದು ಏಜ್ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 25 ವರ್ಷ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಇದರ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಗಮನಿಸಬಹುದು. SC, ST ಒಂದು ಕ್ಯಾಟಗರಿಗೆ 5 ವರ್ಷ, OBC 3 ವರ್ಷ ಮತ್ತು PWD ಗೆ ಸುಮಾರು 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಆಯ್ಕೆಯ ಒಂದು ವಿಧಾನದ ಯಾವ ರೀತಿ ಇರುತ್ತೆ ಅಂತ ತಾವು ಗಮನಿಸಬಹುದು. ಮೊದಲನೇದಾಗಿ ಏನೋ ಒಂದು ಅಪ್ಲಿಕೇಶನ್ ಅನೌನ್ಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಅಪ್ಲೈ ಅನ್ನ ಮಾಡಕ್ಕೆ ತಾವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕಬಹುದು. ಆರಾಮ್ಸೆ ತಾವು ತಮ್ಮ ಒಂದು ಮೊಬೈಲ್ ಮುಖಾಂತರ ತಾವು ಅಪ್ಲಿಕೇಶನ್ ಹಾಕಬಹುದು. ನಂತರ ಅಪ್ಲಿಕೇಶನ್ ಹಾಕಿದ ನಂತರ ತಮ್ಮ ಒಂದು SLC ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಕೇವಲ ಒಂದೇ ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಲ್ಲ, ಇಲ್ಲಿ ಒಂದು ಮಲ್ಟಿಪಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ. ಈ ಬಾರಿ ಹೇಳಕ್ ಹೋದ್ರೆ ಈ ಒಂದು ವೇಕೆನ್ಸಿಯಲ್ಲಿ ಒಂದು 6 ರಿಂದ 7 ಒಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಆರಾಮ್ಸೆ ತಮ್ಮ ಒಂದು ನೇಮ್ ಏನೋ ಒಂದು ಮೆನ್ಷನ್ ಆಗಿದ್ರೆ ತಾವು ಸೆಲೆಕ್ಷನ್ ಆಗಿದ್ದೀರಾ ಅಂತ ಒಂದು ಅರ್ಥ ಆಗುತ್ತೆ. ತಾವೇನಾದ್ರು ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಬಂದ್ರೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ 1 ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ 2 ಗೆ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ. ನಂತರ ಏನೋ ಒಂದು ಜಾಯ್ನಿಂಗ್ ಲೆಟರ್ ಸಿಗುತ್ತೆ. ಹಾಗಾಗಿ ತಾವೇನೋ ಒಂದು ಜಾಬ್ ಗೆ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಅನ್ನ ಮಾಡಿಬಿಟ್ಟಿದ್ದೀನಿ. ಇದೇ ಒಂದು ಚಾನಲ್ ಸಿಗುತ್ತೆ, ಹೋಗಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಓಕೆನಾ. ಇಷ್ಟು ಸ್ನೇಹಿತರೆ ಈ ಒಂದು ಫೆಬ್ರವರಿ 2026 ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ಗಳು ಆಗಿರುತ್ತೆ. ಈಗ ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಜಸ್ಟ್ ಈ ಒಂದು 3 ವೇಕೆನ್ಸೀಸ್ ಗಳಿಗೆ ಅಪ್ಲೈ ಅನ್ನ ಮಾಡೋಕೆ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಹೋಗಿ ತಮಗೆ ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ವೇಕೆನ್ಸಿನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಒಂದು ಸಲ ತಾವೇನೋ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಿ ನೋಟಿಫಿಕೇಶನ್ ಒಂದು ಲಿಂಕ್ ಅನ್ನ ಏನೋ ನಾನು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಒಂದು ಸಲ ತಾವು ನೋಟಿಫಿಕೇಶನ್ ಚೆಕ್ಔಟ್ ಅನ್ನ ಮಾಡಿ. ಓಕೆನಾ. 3 ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಿದ ನಂತರ ಒಂದು ಜಾಬ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವೇನೋ ಒಂದು ಆರಾಮ್ಸೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ತಾವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡ್ತಾ ಇದೀರಾ ಒಂದು ಸಲ ತಾವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ಒಂದು 3 ವೇಕೆನ್ಸೀಸ್ ನ ಒಂದು ರಿಲೇಟೆಡ್ ಆಗಿ ತಮಗೆ ಏನಾದ್ರೂ ಒಂದು ಡೌಟ್ ಇದೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ತಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ರಿಪ್ಲೈ ಅನ್ನ ಕೊಟ್ಟು ತಮ್ಮ ಒಂದು ಡೌಟ್ಸ್ ಅನ್ನ ಇಲ್ಲಿ ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ.